ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 17ನೇ ವಾಕ್ಯ ಮಾತ್ರ ನಾವು ಓದುವರಾಗಿರೋಣ. ಆ ಸ್ತೋತ್ರ ಕನ್ನಡ ಹಾಗೂ ತೆಲುಗು 2 ಭಾಷೆಗಳಲ್ಲಿ ಓದಿ ಸಹಾಯ ಮಾಡಿ. ಪ್ರೀತಿ ಸ್ವರೂಪನಾದ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಅದು ಸ್ವಾಮಿ ನಮ್ಮ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತಾ ಇದ್ದಾರೆ. ಈ ವಾಕ್ಯ ಸ್ವಾಮಿ ಒಬ್ಬೊಬ್ಬರಲ್ಲಿ ಮಾತನಾಡಲಿ ಸ್ವಾಮಿ. ಅದು ಸ್ವಾಮಿ ನಾವು ವಾಕ್ಯವನ್ನು ಕೇಳದ ರೀತಿಯಲ್ಲಿ ನಮಗೆ ಮಾಡುವಂಥ ಸೈತಾನ ಕಾರ್ಯಗಳು ಲಯವಾಗಲಿ. ಫಲವತ್ತಾದ ಭೂಮಿಯಲ್ಲಿ ನಿನ್ನ ವಾಕ್ಯ ಕೇಳುವಂತೆ ಸಹಾಯ ಮಾಡು. ಮಹಿಮೆ ನಿನಗೆ ಕರ್ತನೆ. ಹಾಲೆಲೂಯ, ಹಾಲೆಲೂಯ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ಓದಲ್ಪಟ್ಟ ದೇವರ ವಾಕ್ಯ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟಿತ್ತು. ಹಾಲೆಲೂಯ, ಹಾಲೆಲೂಯ. ಧರ್ಮಶಾಸ್ತ್ರ ಮೋಶೆಯ ಮೂಲಕ ಕೊಡಲ್ಪಟ್ಟಿತ್ತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿತ್ತು. ಈ ಧರ್ಮಶಾಸ್ತ್ರವನ್ನು, ಈ ಕೃಪೆ ಸತ್ಯವನ್ನು ಸ್ತೋತ್ರ ಕೊಟ್ಟ ವ್ಯಕ್ತಿಗಳ ಹೆಸರು ನೋಡ್ತೇವೆ. ಒಂದು ಮೋಶೆ, ಇನ್ನೊಂದು ಯೇಸು ಕ್ರಿಸ್ತನೆಂಬುದಾಗಿ. ಆದರೆ ಅದನ್ನು ಕೊಟ್ಟಾತವನು ಮಾತ್ರ, ಕೊಟ್ಟವನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಈ ಧರ್ಮಶಾಸ್ತ್ರವನ್ನು, ಈ ಕೃಪೆ ಸತ್ಯವನ್ನು ಕೊಟ್ಟವನು ಸ್ತೋತ್ರ ದೇವರಾಗಿದ್ದಾನೆ. ಆತನು ತನ್ನ ಸ್ತೋತ್ರ ಹಾಲೆಲೂಯ ಶಿಷ್ಯ ಮೋಶೆಯ ಮೂಲಕ ಕೊಟ್ಟನು. ಏನೋ ತನ್ನ ಮಗನ ಮೂಲಕ, ಅಂದ್ರೆ ಸ್ತೋತ್ರ ದೇವರೇ ಸ್ವತಃವಾಗಿ ಸ್ತೋತ್ರ ಅದರ ಮನುಷ್ಯ ಕುಮಾರನಾಗಿ ಸ್ತೋತ್ರ ಕೃಪೆ ಸತ್ಯವನ್ನು ನಮಗೆ ಅದನ್ನು ಕೊಡಲಿಕ್ಕೆ ಸಾಧ್ಯವಾದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಮೊದಲು ಧರ್ಮಶಾಸ್ತ್ರವನ್ನು ಎಲ್ಲಿ ಕೊಟ್ಟನೆಂಬುದಾಗಿ ನೋಡಿದ್ರೆ ಸೀನಾಯಿ ಪರ್ವತದ ತುದಿಯಲ್ಲಿ ಮೋಶೆಗೆ ಅದನ್ನು ಕೊಟ್ಟನೆಂಬುದಾಗಿ ನಾವು ಸತ್ಯದಲ್ಲಿ ವ್ಯಕ್ತವಾಗಿ ತಿಳಿಯಲಿಕ್ಕೆ ಸಾಧ್ಯವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಮೊದಲು ಧರ್ಮಶಾಸ್ತ್ರವನ್ನು ಸೀನಾಯಿ ಪರ್ವತದ ತುದಿಯಲ್ಲಿ ಮೋಶೆಗೆ ಕೊಟ್ಟನು. ವಿಮೋಚನ ಕಾಂಡ 24ನೇ ಅಧ್ಯಾಯ ಅದರ 15ರಿಂದ 18 ವಾಕ್ಯ ನೀವು ಓದಿದ್ರೆ ಇಲ್ಲಿ ಗೊತ್ತಾಗ್ತದೆ. ಹಾಗೆ ವಿಮೋಚನ ಕಾಂಡ 31-18 ಇಲ್ಲಿ ನಿಮಗೆ ಗೊತ್ತಾಗ್ತದೆ. ಅಂದ್ರೆ 10 ಆಜ್ಞೆಗಳನ್ನು ಕೊಡಲ್ಪಟ್ಟವಾಗಿದ್ದು ಧರ್ಮಶಾಸ್ತ್ರವು ಜನರನ್ನು ರಕ್ಷಿಸಲಾಗಲಿಲ್ಲ. ಸ್ತೋತ್ರ. ಈ ಧರ್ಮಶಾಸ್ತ್ರ ಮೂಲಕ ಜನರನ್ನು ರಕ್ಷಿಸಲಿಕ್ಕಾಗಲಿಲ್ಲ, ಬದಲಾಗಿ ಅವರನ್ನು ದಂಡಿಸಿತು. ರಕ್ಷಿಸಲಿಕ್ಕಾಗಲಿಲ್ಲ, ಬದಲಾಗಿ ಅವರನ್ನು ದಂಡಿಸಿತು. ಕರ್ತನಿಗೆ ಸ್ತೋತ್ರವಾಗಲಿ. ಹೇಗೆ ರಕ್ಷಿಸಲಿಕ್ಕೆ ಆಗಲಿಲ್ಲ ಎಂಬುದನ್ನು ನಾವು ನೋಡೋಣ. ಸ್ತೋತ್ರ. ಸತ್ಯವೇದದಲ್ಲಿ ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯ, ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯ 7 ಶಬ್ದವೆತ್ತಿ ಹೋದ್ರಿ. ಸ್ತೋತ್ರ 23. ಸ್ತೋತ್ರ. 1, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. 4, ಸ್ತೋತ್ರ. ಯಾವ ಮೂರ್ತಿಯನ್ನಾಗಲಿ ಮಾಡಿಕೊಳ್ಳಬಾರದು. ಆಕಾಶದ ಮೇಲಾಗಲಿ ಭೂಮಿಯ ಕೆಳಗಣಲಾಗಲಿ ಯಾವ ರೂಪವನ್ನು ನೀವು ಮಾಡಿಕೊಳ್ಳಬಾರದು ಎಂಬುದಾಗಿ ಸ್ತೋತ್ರದಲ್ಲಿ ಹೇಳ್ತಾರೆ. 2ನೇದು, 1, ನಾನಲ್ಲದೆ ನಿಮಗೆ ದೇವರುಗಳಿರಬಾರದು. 2ನೇದಾಗಿ ಯಾವ ಮೂರ್ತಿ ನೀವು ಮಾಡಿಕೊಳ್ಳಬಾರದು. 5ನೇ ವಾಕ್ಯ 3ನೇ ವಿಷಯ, ಸ್ತೋತ್ರ. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. 8, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದರಲ್ಲಿ ಏನ್ ಮಾಡಬೇಕು? ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. ಯಾವಾಗ ಇಟ್ಟುಕೊಳ್ಬೇಕು? ಭಾನುವಾರ 10 ಗಂಟೆಗೆ ಪ್ರಾರ್ಥನೆ ಎಂಬುದಾಗಿ ಹೇಳಿದ್ರೆ 10 ಗಂಟೆಗೆ ಪ್ರಾರ್ಥನೆ ನೆನಪು ಬರುವಂಥದ್ದು ಅನೇಕ ಸಾರಿ. ಯಾಕಂದ್ರೆ ಈಗ 10 ಗಂಟೆಗೆ ಆರಂಭ ಆಗೋದು 10:20 ಆಗ್ತಾ ಇದೆ, ಒಂದು 10:30 ಮಾಮೂಲಿ ಟೈಮಿಗೆ ಆಗೋದು ನಂಗೆ ಗೊತ್ತಿಲ್ಲ. ಆ ಸಮಯ ಸ್ತೋತ್ರ ಅಲ್ಲ. ನಾವು ಸ್ತೋತ್ರ ಶುಕ್ರವಾರ ದಿವಸದಿಂದಲೇ ನಾವು ಸಿದ್ಧರಾಗಬೇಕು. ಸ್ತೋತ್ರ. ಹಾಲೆಲೂಯ. ಶುಕ್ರವಾರ ಪ್ರಾರ್ಥನೆ ಇದೆ ಎಂಬುದಾಗಿ ಹೇಳಿದ್ರೆ ಗುರುವಾರ ನಮಗೆ ನೆನಪಿಗೆ ಬರಬೇಕು. ಶನಿವಾರ ಸಂಜೆ ಪ್ರಾರ್ಥನೆ ಶನಿವಾರ ಬೆಳಿಗ್ಗೆ ನೆನಪಿಗೆ ಬರಬೇಕು. ಸ್ತೋತ್ರ. ಹಾಗೆ ಆರಾಧನೆ ಶನಿವಾರ ಸಂಜೆ ನಮ್ಮ ನೆನಪಿಗೆ ಬರಬೇಕು. 12ನೇ ವಾಕ್ಯ, ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಬೇಕು. ಈ ದಿವಸ ತಂದೆ ತಾಯಿಗಳನ್ನು ಸನ್ಮಾನಿಸ್ತಾ ಇದೆಯಾ? ಅನೇಕರು ತಂದೆ ತಾಯಿಗಳನ್ನು ಸ್ತೋತ್ರ ಒಂದು ಕಡೆ ಇಟ್ಟು ತಾನು ತನ್ನ ಹೆಂಡತಿ ಬೇರೆ ಮನೆ ಮಾಡಿಕೊಂಡಿರುವಂತಹ ಸ್ಥಿತಿಗಳು. 13ನೇ ವಾಕ್ಯ, ನರಹತ್ಯೆ ಮಾಡಬಾರ್ದು. ಅಂದ್ರೆ ನನ್ನ ಮಾತಿನಿಂದ ಮತ್ತೊಬ್ಬರನ್ನು ಕೊಲ್ಲಬಾರದು. ನರಹತ್ಯೆ ಸ್ತೋತ್ರ ಆಗಲಿ, ಯಾವನ್ನ ಹತ್ಯೆ ಮಾಡಬಾರ್ದು. ಇವತ್ತು ನೆನೆಸುವುದಾದ್ರೆ ಮಾತಿನ ಮೂಲಕ ಇನ್ನೊಬ್ಬರನ್ನು ಕೊಲ್ಲುವಂಥದ್ದು ನಾವು ಮಾಡಬಾರದು. 14,
ಸ್ತೋತ್ರ ವ್ಯಭಿಚಾರ ಮಾಡಬಾರದು. ವ್ಯಭಿಚಾರ ಹೊಸ ಹಳೆ ಒಡಂಬಡಿಕೆಯಲ್ಲಿ ಸ್ತೋತ್ರ ಅವರ ಜೊತೆಯಲ್ಲಿದ್ರೆ ವ್ಯಭಿಚಾರ. ಹೊಸ ಒಡಂಬಡಿಕೆಯಲ್ಲಿ ನನ್ನ ಕಣ್ಣಲ್ಲಿ ಅವರನ್ನು ನೋಡಿ ಮೋಹಿಸಿದ್ರೆ, ನನ್ನ ಮನಸ್ಸಿನಲ್ಲಿ ಅವರ ಕುರಿತು ಒಂದು ಆಲೋಚನೆ ಮಾಡಿದ್ರೆ ಅದೇನಾಗಿದೆ? ವ್ಯಭಿಚಾರವಾಗಿದೆ. ಸತ್ಯವೇದದ ಆಜ್ಞೆಗಳಲ್ಲಿ ವ್ಯಭಿಚಾರ ಮಾಡಬಾರದು. 15 ಕದಿಯಬಾರದು. ಸ್ತೋತ್ರ ಹಾಲಲ್ಲಿ ಯಾವುದೇ ವಸ್ತು ಆಗಿರ್ಲಿ, ಅದು ನಮಗೆ ಎಷ್ಟೇ ಪ್ರಿಯವಾದ ವಸ್ತು ಆಗಿರ್ಲಿ, ಸ್ತೋತ್ರ ಅದು ಏನೇ ಆಗಿರ್ಲಿ, ಚಿನ್ನ ಮತ್ತೊಂದು ಕದ್ರೆ ಮಾತ್ರ ಅಲ್ಲ, ಅದು ಸಣ್ಣದೇ ಆಗಿರ್ಲಿ, ಆನೆ ಕದ್ರು ಕಳ್ಳ, ಅಡಿಗೆ ಕದ್ರು ಕಳ್ಳ ಅಂತ ಹೇಳ್ತಾರೆ. ಸ್ತೋತ್ರ ಹಾಗೆ ಯಾವುದೇ ಆಗಿರ್ಲಿ ಕಳ್ಳತನ ನಾವು ಮಾಡಬಾರದು. 16 ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿಗಳನ್ನ ನಾವು ಹೇಳಬಾರದು. ನಾವು ಮತ್ತೊಬ್ಬರ ಮೇಲೆ ನಮ್ಮನ್ನು ಶ್ರೇಷ್ಠ ಹೇಳಿ ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಿದ್ರೆ ಧರ್ಮಶಾಸ್ತ್ರಕ್ಕೆ ನಾವು ವಿಧೇಯರಾಗಿಲ್ಲ, ಅವಿಧೇಯರಾಗಿದ್ದೇವೆ. 17 ಸ್ತೋತ್ರ ಇವತ್ತು ಕೊನೆಯದು ಸ್ತೋತ್ರ ಈ ಧರ್ಮಶಾಸ್ತ್ರದಲ್ಲಿ ಸ್ತೋತ್ರ ಒಂದು ಸಾರಿ ನೋಡ್ತೇವೆ. ಸ್ತೋತ್ರ ಹಣವಂತನಾದ ಐಶ್ವರ್ಯವಂತನ ಬಂದು ಸ್ವಾಮಿಗೆ ಹೇಳ್ತಾನೆ, ಬೋಧಕನೇ, ಗುರುವೇ, ನಾನು ನಿತ್ಯ ಜೀವನ ಪಡೆಯಬೇಕಾದ್ರೆ ಏನ್ ಮಾಡ್ಬೇಕು? ಸ್ವಾಮಿ ಏನ್ ಹೇಳ್ತಾರೆ? ನನ್ನನ್ನು ಗುರು ಅಂತ ಕರಿಬೇಡ, ನಾನು ಬೋಧಕನೇ ಅಂತ ಕರಿಬೇಡ, ದೇವರೊಬ್ಬನೇ ಒಳ್ಳೆಯ ಬೋಧಕನು, ನೀನು ಧರ್ಮಶಾಸ್ತ್ರ ಸರಿಯಾಗಿ ನಡೆದಿದ್ದೀಯಾ, ನೆರೆಯನ್ನು ಪ್ರೀತಿಸಿಯಾ ಅಂತ ಕೇಳುವಾಗ ಎಲ್ಲದಕ್ಕೂ ಸಣ್ಣದ್ರಿಂದ ಏನ್ ಮಾಡಿದ್ದೇನೆ? ವಿಧೇಯನಾಗಿದ್ದೇನೆ. ಆಗ ಅದನ್ನು ದೃಷ್ಟಿಸಿ ನೋಡಿ ಸ್ವಾಮಿ ಹೇಳ್ತಾನೆ, ನಿನಗೊಂದು ಕಡಿಮೆಯಾಗಿದೆ. ಏನು? ಹೋಗಿ ನಾಸ್ತಿನ ಬಡವರಿಗೆ ಮಾರಿಲ್ಲ. ಸ್ತೋತ್ರ ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಭೂಮಿಗೆ ಬರ್ಲಿಕ್ಕೆ ಕಾರಣ ಒಂದೇ. ಸ್ತೋತ್ರ ಹಾಲೆಲೂಯ. ಒಂದು ಎಲ್ಲ ಕಾರಣದಲ್ಲಿ ಒಂದು ಕಾರಣ ಸ್ತೋತ್ರ ಈ 9 ಆಜ್ಞೆಗಳನ್ನು ಸ್ತೋತ್ರ ಯಾಜಕರು, ಪ್ರವಾದಿಗಳು, ನಾಯಕರುಗಳು, ಅರಸರುಗಳು, ಸ್ತೋತ್ರ ಭಯಭಕ್ತಿಗಳವರು, ನೀತಿವಂತರು, ಪ್ರವಾದಿಗಳು ನೆರವೇರಿಸಿದ್ದಾರೆ. ಸುಳ್ಳು ಸಾಕ್ಷಿಗಳಲ್ಲಿ ಹೇಳಿದ 9 ನೆರವೇರಿಸಿದ್ದಾರೆ. ಈ 10ನೇದನ್ನು ಯಾವೊಬ್ಬ ವ್ಯಕ್ತಿಗೂ ನೆರವೇರಿಸಲಿಕ್ಕೆ ಆಗಿಲ್ಲ. ಏನು 10ನೇದು? ಮತ್ತೊಂದ್ಸರಿ ಹೋದ್ರೆ ತೆಲುಗಲ್ಲಿ ಜೋರಾಗಿ 17ನೇ ವಾಕ್ಯ 20-17 ಕನ್ನಡದಲ್ಲಿ ಜೋರಾಗಿ ಕರ್ತನಿಗೆ ಸ್ತೋತ್ರವಾಗಲಿ. ಈ 10ನೇ ಆಜ್ಞೆ ಸ್ತೋತ್ರ ಹಾಲಲ್ಲಿ ಹೇಳ್ತಾ ಇದೆ, ಮತ್ತೊಬ್ಬನ ಮನೆಯನ್ನು ಆಶಿಸಬೇಡ, ಮತ್ತೊಬ್ಬನ ಆಸ್ತಿಯನ್ನು ಆಶಿಸಬೇಡ. ಸ್ತೋತ್ರ ಆ ಆಸ್ತಿ ಮನೆಗಿಂತಲೂ ಮಿಗಿಲು. ಮತ್ತೊಬ್ಬನ ಹೆಂಡತಿಯನ್ನು ಆಸೆ ಪಡಬೇಡ, ಮತ್ತೊಬ್ಬನ ಗಂಡನನ್ನು ಆಸೆ ಪಡಬೇಡ. ಇವತ್ತು ಕ್ರೈಸ್ತ ಜೀವಿತದಲ್ಲಿ ಸ್ತೋತ್ರ ಆತ್ಮಿಕತೆ ನಷ್ಟವಾಗಿರಲಿಕ್ಕೆ ಕಾರಣ ಅನೇಕರು ದೇವರು ಪ್ರತಿಯೊಬ್ಬನಿಗೆ ಮನುಷ್ಯನು ಒಬ್ಬಂಟಿಗನಾಗಿರೋದು ಸರಿಯಲ್ಲ ಎಂದಾಗಿ ಹೇಳಿ ಆತನಿಗೆ ಸರಿ ಬೀಳುವ ಸಹಕಾರಿಗಳನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕ ಸಾರಿ ದೇವರು ಕೊಡುವ ಮುಂಚೆ ನಾನು ಪ್ರೀತಿ ಮತ್ತೊಂದರ ಮೂಲಕವಾಗಿ ನನಗೆ ಬೇಕಾದದನ್ನು, ನನಗೆ ಸರಿ ಬೀಳುವ ಕಣ್ಣು, ಮೂಗು, ಕಿವಿ, ಎಲ್ಲ ಸೌಂದರ್ಯ ಎಲ್ಲ ಇರುವುದನ್ನು ಆರಿಸಿಕೊಂಡಿದ್ದಾರೆ. ಆರಿಸಿಕೊಂಡ ಮೇಲೆ ದಿನಗಳು ಉರುಳಿತು. ಈಗ ನನಗೆ ಮತ್ತೊಬ್ಬನ ಹೆಂಡತಿಯ ಮೇಲೆ ಆಸೆ, ನನಗೆ ಮತ್ತೊಬ್ಬನ ಗಂಡನ ಮೇಲೆ ಆಸೆ, ಮತ್ತೊಬ್ಬನ ಮನೆಯ ಮೇಲೆ ಆಸೆ, ಮತ್ತೊಬ್ಬನ ಆಸ್ತಿಯ ಮೇಲೆ ಆಸೆ, ಮತ್ತೊಬ್ಬನ ಕತ್ತೆ, ಎತ್ತು ಮುಂತಾದವುಗಳ ಮೇಲೆ ಆಸೆ. ಈ ಆಸೆ ನಿನ್ನಲ್ಲಿ ಇರುವುದಾದ್ರೆ ನೀನು ಆತ್ಮಿಕವಾದ ಕುರುಡನಾಗಿ ಜೀವಿಸಿದೆ ಹೊರತು ಆತ್ಮಿಕನಾಗಿ ಜೀವಿಸಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಈ ವಾಕ್ಯವನ್ನು ಕೊಟ್ಟವನು ಸರ್ವಶಕ್ತನಾದ ದೇವರು ಈ ಆಜ್ಞೆಗಳನ್ನು ಕೊಟ್ಟವನಾಗಿದ್ದಾನೆ. ಈ ಆಜ್ಞೆಗಳಲ್ಲಿ ಒಂದನ್ನು ಮೀರುವವನಿಗೆ ನಿತ್ಯ ದಂಡನೆ ಸಿಕ್ಕುವಂತದ್ದಾಗಿದೆ ಪ್ರಿಯರೇ. ಆದ್ದರಿಂದ ಸ್ತೋತ್ರ ಇವತ್ತು ನಿನ್ನೊಳಗೆ ಮತ್ತೊಬ್ಬನ ಹೆಂಡತಿಯನ್ನು, ಮತ್ತೊಬ್ಬನ ಗಂಡನನ್ನು ಆಶಿಸುವ ಆ ಬಯಕೆ ಇರುವುದಾಗಿದ್ರೆ, ಇಲ್ಲಿ ಆಗಲಿ ಕೇಳುವುದು ಯಾರೇ ಆಗಿದ್ರೆ ಇರುವುದಾದ್ರೆ ಈ ದಿವಸವನ್ನು ಬಿಟ್ಟು ಬಿಡಿ ಎಂಬುದಾಗಿ ದೇವರ ಆತ್ಮನು ತಿಳಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಿಗೆ ಸ್ತೋತ್ರವಾಗಲಿ. ಈ ವಾಕ್ಯ ನಿಮಗೆ ಮಾತ್ರವಲ್ಲ, ಇಲ್ಲಿ ನಾನು ನಿಂತು ಬೋಧಿಸುವುದು ಪ್ರತಿಯೊಂದನ್ನು ಆರಂಭದಿಂದ ಇವತ್ತುವರೆಗೂ ಬೋಧಿಸುವುದೆಲ್ಲ ನಿಮಗೆ ಹೇಳುವಾಗ ನನಗೂ ಸಂಬಂಧಪಟ್ಟ. ಯಾಕಂದ್ರೆ ಮಾತನಾಡುವ ಶಬ್ದ ನಾನಷ್ಟೇ, ಮಾತನಾಡುವ ನಾನಲ್ಲ, ದೇವರ ಆತ್ಮ. ಹಲ್ಲೆಲೂಯ. ದೇವರ ಆತ್ಮನು ಮಾತನಾಡ್ತಿರೋದ್ರಿಂದ ನಾನು ಇದರಲ್ಲಿ ಸಂಬಂಧಪಟ್ಟವನಾಗಿದ್ದೇನೆ. ಈಗ ಹೇಳಲ್ಪಟ್ಟ ಪ್ರತಿಯೊಂದು ನನಗೂ ಸೇರಿದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕ ಸಾರಿ ಹೇಳ್ತೇನೆ, ನಾನು ಇಲ್ಲಿ ನಿಂತು ಏನನ್ನು ಬೋಧಿಸ್ತೇನೋ ಅದರಲ್ಲಿ ಯಾವುದರಲ್ಲಿ ನಾನಿದ್ದೇನೋ ಅದನ್ನು ಆತ್ಮ ನನ್ನ ಕಿವಿಗೂ ಸಾರಿ ಹೇಳ್ತಾನೆ, ನೀನು ಸೇರ್ಕೊಂಡಿದ್ಯಪ್ಪ ಅದರಲ್ಲಿ ಎಂದಾಗಿ, ನೀನೇನು ಸಾಮಾನ್ಯದವನು ಅಲ್ಲ ಎಂದಾಗಿ ಆತ್ಮ ನನಗೂ ತಿಳಿಸ್ತಾನೆ. ಹಲ್ಲೆಲೂಯ.
ಹಲ್ಲೆಲೂಯಾ. ಇರುವುದೆಲ್ಲ ನಿಮಗೆ, ನಾನೇನಿಲ್ಲ, ನನ್ನ ಶ್ರೇಷ್ಠತೆಯಿಂದಾಗಿ ನಾನು ಎನಿಸ್ತಾ ಇಲ್ಲ, ನನಗೂ ಸೇರಿಯೇ. ಸ್ತೋತ್ರ. ಈ ಧರ್ಮಶಾಸ್ತ್ರ ಮೋಶೆ ಮೂಲಕ ಕೊಡಲ್ಪಟ್ಟ ಈ ಧರ್ಮಶಾಸ್ತ್ರದಲ್ಲಿ ಸ್ತೋತ್ರ ಹಲ್ಲೆಲೂಯಾ ಕೊನೆಯ ಆಜ್ಞೆ ಯಾರು ಅದಕ್ಕೆ ಅದನ್ನು ನೆರವೇರಿಸಲಿಕ್ಕೆ ಆಗದೆ ಹೋದಾಗ ಅದರಲ್ಲಿ ಎಲ್ಲರೂ ಸೋತು ಹೋದ್ರು. ಸ್ತೋತ್ರ. ಭಕ್ತನಾದ ಅರಸನಾದ ದಾವೀದನು ಕೂಡ ಸೋತು ಹೋಗಿರುವುದನ್ನು ಸತ್ಯದಲ್ಲಿ ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಸೋತು ಹೋದಾಗ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು, ಆದ್ದರಿಂದ ಸ್ತೋತ್ರ ಹಲ್ಲೆಲೂಯಾ ಆತನು ಸ್ತೋತ್ರ ಮತ್ತಾಯನ ಸುವಾರ್ತೆಯಲ್ಲಿ ಹೇಳ್ತಾನೆ, 7ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾ ಇದ್ದಾನೆ. ಸ್ತೋತ್ರ 5ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾನೆ. ಮತ್ತಾಯ 5 ಅದರ 17 ಹೇಳ್ತಾ ಇದ್ದಾನೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡ್ರಿ, ತೆಗೆದುಹಾಕುವುದಕ್ಕೆ ಬಂದಿಲ್ಲ, ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಈ 10ನೇ ಆಜ್ಞೆಯನ್ನು ಯಾವುದನ್ನು ನೆರವೇರಿಸಲಿಕ್ಕೆ ಆಗದೆ ಇದ್ದಾಗ ದೇವರು ತಾನೇ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಭೂಮಿಗೆ ಕಳಿಸಿಕೊಟ್ಟು ಆತನು ಇದನ್ನೆಲ್ಲ ಯಾರು ನೆರವೇರಿಸಲಿ ಅಂತ ಹೇಳಿ ಕೋಪದ ಬಂದ ಕೂಡಲೇ ಮೋಶೆ ಶಿಲಾಶಾಸನ ಹೊಡೆದಾಕಿದ ರೀತಿಯಲ್ಲಿ ಇದನ್ನು ಯಾವುದನ್ನು ಹರಿದಾಕಿಲ್ಲ, ಬಿಸಾಕಿಲ್ಲ, ಇದನ್ನು ಸುಟ್ಟು ಯಾಕೋ ಕುಡಿಸಲಿಲ್ಲ, ಬದಲಾಗಿ ಇದನ್ನು ನೆರವೇರಿಸುವುದಕ್ಕೆ ನನ್ನ ಕರ್ತನು ಬಂದವನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆ ಕರ್ತನ ಮಗಳು ನಾವಾಗಿರುವಾಗ ನಾವು ಹೇಗೆ ಇರಬೇಕೆಂಬುದಾಗಿ ಈ 10 ಆಜ್ಞೆಗಳು ಸ್ತೋತ್ರ ಹಲ್ಲೆಲೂಯಾ ನೀವು ಒಂದು ವೇಳೆ ಬರೆದುಕೊಂಡಿದ್ದೀರಿ ಅಂತ ನೆನೆಸ್ತೇನೆ. ಆದಷ್ಟು ಯವನಸ್ಥರುಗಳು ನಿಮ್ಮನ್ನು ಮೋಸ ಮಾಡಿಕೊಳ್ಬೇಡ್ರಿ. ಇದು ಕಠಿಣವಾದ ದಿನ, ಮೋಸಪಡಿಸುವಂತ ದಿನ. ಈ ದಿವಸ ಲೋಕದಲ್ಲಿ ಇರುವಂತದ್ದೆಲ್ಲವೂ ಆಕರ್ಷಣೆಯಲ್ಲಿ ತಂದು ನಿಮ್ಮನ್ನು ಮೋಸ ಮಾಡೋದಕ್ಕೆ ಲೋಕದಲ್ಲಿ ಇರುವಂತದ್ದು ಎಲ್ಲರನ್ನು. ಆದ್ದರಿಂದ ಆದಷ್ಟು ಸ್ತೋತ್ರ ಹೇಗೆ ನೀವು ಶಾಲೆಗೆ ಹೋಗುವ ಪೆನ್ನು ಬುಕ್ ಇಟ್ಕೊಂಡಿರ್ತೀರೋ ಎಲ್ಲದನ್ನು ಮಾಡ್ತೀರಾ, ಇದನ್ನು ಮಾಡ್ರಿ. ಸತ್ಯವೇದ ಹೇಳುವಾಗ ಬರೆದುಕೊಂಡು ಸ್ತೋತ್ರ ಮನೆಗೆ ಹೋಗಿ ಓದಿ ಸ್ತೋತ್ರ ನಿಮ್ಮ ತಂದೆ ತಾಯಿ ಓದಿಗೆ ಬರ್ತಿದ್ರೆ ಓದಿ ತಿಳಿಸ್ರಿ. ನಿಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ ಇದೇ ಬಗ್ಗೆ ಏನಿಲ್ಲ ಹೇಳಿದ್ರೆ ಅದನ್ನೇ ಓದ್ರಿ. 4-5 ಹೇಳಿರೋದು 4-5 ಅದನ್ನು ಮಾತ್ರ ಓದ್ರಿ. ಅದು ಓದಿದಾಗ ನಿಮ್ಮ ತಂದೆ ತಾಯಿಗಳಿಗೂ ನಿಮಗೂ ಎಲ್ಲರಿಗೂ ಕೇಳಿದ ವಾಕ್ಯ ಅಟ್ಲೀಸ್ಟ್ ನೆನಪಾಗ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ಭಾನುವಾರ ಸ್ತೋತ್ರ ಮಾಡಿದ್ದು ನಾಳೆ ನಾಡ್ದು ಊಟ ಇಟ್ಟು ಕೇಳಿದ್ರೆ ಇವತ್ತು ಯಾವ ಬೋಧಿಸೋ ಗೊತ್ತೇ ಇಲ್ಲ. ಆದ್ರೆ 2 ವರ್ಷಗಳ ಹಿಂದೆ ಏನಾಯ್ತು, ಅವತ್ತು ಏನಾಯ್ತು, ಅವತ್ತು ಪಾಸ್ಟರ್ ಹಿಂಗಂದ್ರು, ನಮಗೆ ಅವತ್ತು ಪಾಸ್ಟರ್ ಹಿಂಗ ಅವಮಾನ ಮಾಡಿದ್ರು, ಇವ್ರು ಹಿಂಗಂದ್ರು, ಕಮಿಟಿ ಹಿಂಗಂದ್ರು, ಇವ್ರು ಹಂಗಂದ್ರು, ಸಭೆಯಲ್ಲಿ ಎಲ್ಲರಿಗೂ ಕೊಡ್ತೀವಿ ನಮಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇದೆಲ್ಲ ವರ್ಷಗಳು ಉರುಳಿದು ನಮಗೆ ನೆನಪಿರ್ತದೆ. ಯಾಕೆಂದ್ರೆ ಆತ್ಮೀಕತೆಗೆ ಸಂಬಂಧಪಟ್ಟವ್ರು ಅಲ್ವಲ್ಲ ನಾವು, ಆದ್ರಿಂದ ಇದೆಲ್ಲ ನೆನಪಿರುವಂಥದ್ದು. ಆತ್ಮೀಕತೆಗೆ ಸಂಬಂಧಪಟ್ಟವ್ರು ನಾವು ಆಗಿದ್ರೆ ಕಳೆದ ಭಾನುವಾರ ಯಾವ ವಾಕ್ಯ ಬಂತು ಅದು ನನಗೆ ನೆನಪಿರ್ತದೆ. ಯಾಕಂದ್ರೆ ನನ್ನ ಮನೆಯಲ್ಲಿ ಅದನ್ನು ಓದಿರ್ತೇನೆ. ನನ್ನ ಪ್ರಾರ್ಥನೆ ಒಳಗೆ ಸ್ವಾಮಿ ಈ ರೀತಿಯಾಗಿ ನನ್ನನ್ನು ನಡೆಸಿದಿಲ್ಲ, ಅದಕ್ಕಾಗಿ ಸ್ತೋತ್ರ ಎಂದಾಗ ನಾನು ಹೇಳ್ತೇನೆ. ಕರ್ತನಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಕೃಪೆ ಮತ್ತು ಸತ್ಯ ಅದು ಯೇಸು ಕ್ರಿಸ್ತನ ಮೂಲಕ ಅದು ಕೊಡಲ್ಪಟ್ಟಿರುವುದಾಗಿದೆ ಪ್ರಿಯರೇ. ಈ ಸ್ತೋತ್ರ ಹಲ್ಲೆಲೂಯಾ ಈ ಆಜ್ಞೆಗಳಿಗೆ ಅವರು ಅದಕ್ಕೆ ಪರಿಪೂರ್ಣವಾಗಿ ವಿಧೇಯರಾಗಲಿಲ್ಲ. ಧರ್ಮಶಾಸ್ತ್ರ ಕಟ್ಟಳೆ ನೀತಿ ಮತ್ತು ಸತ್ಯವುಳ್ಳದಾಗಿತ್ತು, ಅದು ಮಾನವರಿಗೆ ನಿತ್ಯ ಜೀವವನ್ನು ಕೊಡಲಾಗಿಲ್ಲ. ಯಾಕಂದ್ರೆ ಇದ್ರ ಮೂಲಕ ಎಲ್ಲರೂ ಪಾಪ ಮಾಡ್ತಾ ಇದನ್ನೇ ಇವತ್ತು ಇಟ್ಟಿದ್ರೆ ಎಲ್ಲ ನಿತ್ಯ ಜೀವಕ್ಕೆ ಹೋಗೋರೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ಈ ಕೊನೆಯದನ್ನು ಪಾಲಿಸಲಿಕ್ಕೆ ಭಾರಿ ಆಗ್ತಾ ಇಲ್ಲ. ಅದ್ರಲ್ಲಿ ಕೊನೆಯದು ಮಾಡಿದ್ರೆ ಬೇರೆ ಆಗ್ತಾ ಇರಲ್ಲ. ಅದ್ರಲ್ಲಿ ಹೆಚ್ಚಿನ ಜನರಿಗೆ ಈ ಕೊನೆಯದಲ್ಲೇ ಬಿದ್ದು ಹೋಗ್ತಾ ಇದ್ದಾರೆ. ಅಂದ್ರೆ ಮತ್ತೊಬ್ಬನ ಹೆಂಡತಿ ಮೇಲೆ, ಮತ್ತೊಬ್ಬನ ಗಂಡನ ಮೇಲೆ, ಮತ್ತೊಬ್ಬನ ಮನೆಯ ಮೇಲೆ, ಮತ್ತೊಬ್ಬನ ಆಸ್ತಿಯ ಮೇಲೆ, ಮತ್ತೊಬ್ಬನ ಕತ್ತೆ ಎತ್ತು ಇವುಗಳ ಮೇಲೆ. ಸ್ತೋತ್ರ ಇವತ್ತು ಸ್ತೋತ್ರ ಹಲ್ಲೆಲೂಯಾ ನಾವು ದೇವರನ್ನು ಹಾದು ಹೋಗ್ತಾ ಇದ್ರೆ ಸ್ತೋತ್ರ ಬಟ್ಟೆ ಅಂಗಡಿಯಲ್ಲಿರುವ ಶ್ರೇಷ್ಠವಾದ ಎಲ್ಲ ಬಣ್ಣದ ಬಟ್ಟೆ ಕಡೆ ನಾವು ಗಮನ ಹೋಗ್ತದೆ ಹೊರತು ಅಲ್ಲಿ ಆ ಬಟ್ಟೆ ಕಡೆ ಗಮನ ಕೊಡಲು ಹಿಂದಿನ ಯಾರೊಂದು ನಮಗೆ ಬುದ್ಧಿಗೂ ನಮಗೆ ಗೊತ್ತಾಗೋದಿಲ್ಲ. ಹೊರಗೆ ಹೋಗ್ತಾ ಇರ್ತೇವೆ, ಬರುವಾಗ ಸ್ತೋತ್ರ ಮನೆಗೆ ಬಂದು ಆ ಪಾತ್ರೆ ಈ ಅಂಗಡಿಯಲ್ಲಿ, ಇಷ್ಟೇ ಅಂಗಡಿಯಲ್ಲಿ, ಇಲ್ಲಿ ಈ ಬಣ್ಣದ ಅಂಗಡಿಯಲ್ಲಿ ಪಾತ್ರೆ ಜೋಡಿಸಿದ್ರೆ ಎಷ್ಟು ಚೆನ್ನಾಗಿತ್ತು. ಇದರಲ್ಲಿ ನಮ್ಮ ಗಮನವನ್ನು ಇಟ್ಟಿದ್ದೇವೆ. ಮನೆಗೆ ಶೇಖರಿಸುವುದರಲ್ಲಿ ಕಣ್ಣಿನಾಸೆ ನಾವು ಬಿದ್ದಿದ್ದೇವೆ. ಕಳೆದ ಭಾನುವಾರ ಸ್ತೋತ್ರ ಆನ್ಲೈನ್ ಟ್ರೈನಲ್ಲಿ ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳಿಡಂಬ ಇದರ ಕುರಿತಾಗಿ ನಾವು ಕೇಳಲಿಕ್ಕೆ ಸಾಧ್ಯವಾಯಿತು. ಸ್ತೋತ್ರ ಆ ಶರೀರದ ಆಸೆಗಳ ಮೇಲೆ ಗಮನ ಇಟ್ಟವನಿಗೆ ಮರಣ. ಸ್ತೋತ್ರ ಸತ್ಯ ಪವಿತ್ರಾತ್ಮನ ಮೇಲೆ ಗಮನ ಇಟ್ಟ ಸ್ತೋತ್ರ ಅದರ ಮೇಲೆ ಇರುವವನಿಗೆ ನಿತ್ಯ ಜೀವನದಾಗಿ ಕೇಳಲಿಕ್ಕೆ ಸಾಧ್ಯವಾಯಿತು. ಕರ್ತನಿಗೆ ಸ್ತೋತ್ರ. ಇಲ್ಲಿ ಸ್ತೋತ್ರ ಹಾಗೆ ಆದ್ರೆ ಈ ಸತ್ಯದ ಸ್ತೋತ್ರ ಕಟ್ಟಳೆಗಳನ್ನು ಯಾರು ನೆರವೇರಿಸಲಿಕ್ಕೆ ಆಗದೇ ಇರುವಾಗ ಸ್ತೋತ್ರ ದೇವರು ಸ್ತೋತ್ರ ಹಲ್ಲೆಲೂಯಾ ಯೇಸು ಕ್ರಿಸ್ತನು ಕೃಪೆ ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬರ್ತಾ ಇದೆ. ಯೇಸು ಕ್ರಿಸ್ತನ ಮುಖಾಂತರ ಅದಕ್ಕಿಂತ ಸುಲಭವಾದ ಸತ್ಯ ಮತ್ತು ಆ ಕೃಪೆ ಆತನ ಮೂಲಕ ಬರ್ತದೆ. ಕ್ರಿಸ್ತನಲ್ಲಿ ಮಾನವರಿಗೆ ದೇವರ ಕೃಪೆ ಮಾತ್ರವಲ್ಲ, ಆತನ ಸತ್ಯವೂ ಸಹ ಕೊಡಲ್ಪಟ್ಟಿತು. ಕೃಪೆ ಮಾತ್ರವಲ್ಲ, ನಾವು ಹೇಳ್ತೇವೆ ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ ದೇವರ ಕೃಪೆಯಿಂದ ಎಂಬುದಾಗಿ. ಕೃಪೆ ಮಾತ್ರವಲ್ಲ,
ಸ್ತೋತ್ರ ಹಾಲೆಲೂಯಾ. ದೇವರ ಮೂಲಕ, ಕ್ರಿಸ್ತನ ಮೂಲಕ ನಮಗೆ ಕೊಡಲ್ಪಟ್ಟು ದೇವರ ತನ್ನ ಕೃಪೆಯಿಂದ ನನ್ನನ್ನು ದಂಡನೆಯಿಂದ ರಕ್ಷಿಸುವುದಕ್ಕಾಗಿಯೂ ನಮಗೆ ನಿತ್ಯ ಜೀವನ ಕೊಡುವುದಕ್ಕಾಗಿಯೂ ಯೇಸುವನ್ನು ಕಳಿಸಿಕೊಡ್ತಾರನು. ತಂದೆ ನಮ್ಮನ್ನು ದಂಡನೆಯಿಂದ ರಕ್ಷಿಸುವುದಕ್ಕಾಗಿ, ನಿತ್ಯ ಜೀವನವಾಗಿ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಕಳಿಸಿಕೊಡ್ತಾ ಇದ್ದಾನೆ. ಆ ಯೇಸು ಕ್ರಿಸ್ತನ ಸ್ತೋತ್ರ ಯೋಹಾನ ಸುವಾರ್ತೆ 3:16 ನೋಡಿದ್ರೆ ಗೊತ್ತಾಗ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು, ಎಷ್ಟೋ ಪ್ರೀತಿಯನ್ನು, ಆ ಪ್ರೀತಿಗೆ ಮಿತಿ ಇಲ್ಲ, ಮಿತಿ ಇಲ್ಲದ ಪ್ರೀತಿಯನ್ನು ಕೊಟ್ಟು ಆ ಪ್ರೀತಿಯ ತನ್ನ ಒಬ್ಬನೇ ಮಗನನ್ನು ಈ ಭೂಮಿಗೆ ಕಳಿಸಿಕೊಟ್ಟು ಆತನನ್ನು ನಂಬುವ ಒಬ್ಬನಾದರೂ ನಷ್ಟವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬ ಉದ್ದೇಶ ಆತನದಾಗಿತ್ತು. ಆ ಉದ್ದೇಶ ನೆರವೇರುವುದಕ್ಕೆ ಕೊನೆಯ ಗಳಿಗೆಯಲ್ಲಿ ಸ್ತೋತ್ರ ಒಂದು ಸಣ್ಣ ಏರುಪೇರುಗಳು ಉಂಟಾದಾಗ ಯೇಸು ಕ್ರಿಸ್ತನು ಕೇಳ್ತಾನೆ, ತಂದೆ ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಿಸುವುದಾಗಿ. ಹಾಗೆ ತಂದೆ ತೊಲಗಿಸುವುದಾದ್ರೆ ಈ ಲೋಕದ ಜನರ ಮೇಲೆ ಇಟ್ಟ ಪ್ರೀತಿ ಅದು ನಷ್ಟವಾಗಿ ಹೋಗ್ತದೆ, ಅದಕ್ಕೆ ಬೆಲೆ ಇಲ್ಲದಾಗಿ ಹೋಗ್ತದೆ. ಇಲ್ಲಿ ಧರ್ಮಶಾಸ್ತ್ರ ಕೊನೆಯ ಆಜ್ಞೆಗಳನ್ನು ಯಾರು ನೆರವೇರಿಸಲಿಕ್ಕೆ ಆಗಲಿಲ್ಲ. ಹಾಗೆ ನೆರವೇರಿಸಲಿಕ್ಕೆ ಆಗದೆ ಇರುವುದರಿಂದ ನನ್ನ ಪ್ರಿಯ ಮಗನನ್ನು, ಆತನ ಸಿಂಹಾಸನವನ್ನು, ಆತನ ಮಹಿಮಾ ವಸ್ತ್ರವನ್ನು ತ್ಯಜಿಸಿದವನಾಗಿ 100% ಮಾನವನಾಗಿ ಸ್ತೋತ್ರ ಆತನ ಭೂಮಿಗೆ ಇಳಿದು ಹೋಗುವ ರೀತಿಯನ್ನು ಮಾಡಿದನಲ್ಲ. ಆತ 100% ದೇವರಾಗಿದೆ, 100% ಮನುಷ್ಯನಾಗಿದ್ದಾನೆ. ಇಲ್ಲಿ ಧರ್ಮಶಾಸ್ತ್ರ ಯಾರು ನೆರವೇರಿಸಲಿಕ್ಕೆ ಆಗಲಿಲ್ಲ. ನನ್ನ ಮಗನ ಮೂಲಕ ಸತ್ಯ ಕೃಪೆ ನೆರವೇರಬೇಕಾಗಿದೆ ಕೂಡ ಧರ್ಮಶಾಸ್ತ್ರ ನೆರವೇರಬೇಕಾಗಿದೆ. ಈ ಕೊನೆಯ ಗಳಿಗೆ ನನ್ನ ಮಗನ ಮುಖವನ್ನು ನಾನು ನೋಡಿ, ನನ್ನ ಮಗನ ಪ್ರೀತಿಗೆ ನಾನು ಸೋತು ನಾನು ಆತನನ್ನು ದೂತರ ಗಣಗಳನ್ನು ಕಳಿಸಿ ಎಲ್ಲಿ ಸ್ತೋತ್ರ ದೇವ ಜನರನ್ನು ಕಳಿಸಿ ಬಿಡುಗಡೆ ಮಾಡುವುದಾದ್ರೆ ಲೋಕದಲ್ಲಿರುವ ಜನರಿಗೆ ಕೃಪೆ ಸತ್ಯ ಇಲ್ಲದಾಗಿ ಹೋಗ್ತದೆ ಎಂದಾಗಲಿ, ತಂದೆ ಈ ಪಾತ್ರೆಯನ್ನು ತೊಲಗಿಸಿ ಎಂಬುದಾಗಿರುವಾಗ ತಂದೆ ತನ್ನ ಮುಖವನ್ನು ಓರೆ ಮಾಡಿಕೊಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ನಾವು ಸಭೆಯಲ್ಲಿರುವ ಒಬ್ಬರಿಗೊಬ್ರು ನಮ್ಮ ಮುಖಗಳನ್ನ ಓರೆ ಮಾಡಿಕೊಳ್ತಿದ್ದೇವೆ. ಯಾಕೆ? ದೇವರ ಚಿತ್ರದಲ್ಲ ನಾವು ಓರೆ ಮಾಡಿಕೊಳ್ತಾ ಇರುವಂಥದ್ದು. ನಾವು ನಮ್ಮ ಆಲೋಚನೆ ಓರೆ ಮಾಡಿಕೊಳ್ತೇವೆ. ಇವತ್ತು ದೇವ ಮಕ್ಕಳು, ದೇವ ಜನರು, ದೇವ ಸೇವಕರು ಒಬ್ಬರಿಗೊಬ್ಬರು ಮುಖವನ್ನು ಓರೆ ಮಾಡಿಕೊಳ್ತಿದ್ದಾರೆ. ಕಾರಣ ಆತನ ಪ್ರತಿಷ್ಠೆ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ನಾನು ಯಾವಾಗಲೂ ಹೇಳುವಂಥ ಮಾತು, ಈ ABCD ಇದೆಯಲ್ಲ, ABCD ಬರುತ್ತಲ್ಲ, ಎಲ್ಲರಿಗೆ ಗೊತ್ತಿದೆ ಅಲ್ವಾ? ಅದರಲ್ಲಿ H ಆಮೇಲೆ H ಆದ್ಮೇಲೆ ಏನು ಬರೋರಿ, I ಆದ್ಮೇಲೆ J ಅಲ್ಲ? ಸ್ತೋತ್ರ. ಹಾಗಾದ್ರೆ I ಅಂದ್ರೆ ಏನು? I ಅಂದ್ರೆ ಕನ್ನಡದಲ್ಲಿ ಏನು? ಕಣ್ಣ, ನಾನು ಅಲ್ವಾ? ಓದೇ ಇಲ್ಲ ಅನ್ಸುತ್ತೆ ನನಗೆ. I ಅಂದ್ರೆ ನಾನು, ಸ್ತೋತ್ರ. J ಅಂದ್ರೆ ಜೀಸಸ್. ಹಲ್ಲೆಲೂಯಾ. I ಎಂಬ ನಾನು ಮೊದಲು, ಆಮೇಲೆ ಯೇಸು ಸ್ವಾಮಿ ಇದ್ದಾನೆ. ಆಗ I ಎಂಬ ನಾನು ಎಂಬುದಾಗಿ ಕೊಲ್ಪಟ್ಟಿ ಮೇಲೆತ್ಕೊಂಡು ಮೀಸೆ ತಿರುಕೊಂಡು ನಾನು ನನ್ನಿಂದ ಏನು ಮಾಡಲಿಕ್ಕೆ ಎಲ್ಲ ಮಾಡಕ್ ಗೊತ್ತಿದೆ ಎಂಬುದಾಗಿ ನನ್ನನ್ನು ನಾನು ಅಹಂಕಾರದಿಂದ ನಡೆದ್ರೆ ಯೇಸು ಸ್ವಾಮಿ ಮೌನವಾಗೇ ಇರ್ತಾನೆ, ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ I ಎಂಬ ನಾನು ಇಲ್ಲಿ ನಿಂತಿದ್ದಾನೆ, ನಾನು ನನ್ನ ಗರ್ವದಲ್ಲಿ ಇಲ್ಲಿ ನಿಂತಿದ್ದಾನೆ. ಆಗ ಯೇಸು ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾನೆಂಬ ನನ್ನನ್ನು ತಗ್ಗಿಸಿಕೊಂಡು ನಾನು ಸೈಡಿಗೆ ಹೋದ್ರೆ ಜೀಸಸ್ ಬಂದು ನಿಲ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಆಗ ನಾನು ಎಂಬುದು ಪ್ರತಿ ಮನುಷ್ಯನಿಗೆ ಸಾಯಬೇಕು. ಅದರಿಂದ ಪೌಲನು ಹೇಳ್ತಾನೆ, ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದಾನೆ, ಇದು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಕೃಪೆ ಸತ್ಯಕ್ಕೆ ಪಾತ್ರರಾಗಬೇಕಾದ್ರೆ, ಈ ಧರ್ಮಶಾಸ್ತ್ರ ಸ್ತೋತ್ರ ಹಾಲೆಲೂಯಾ ಅದು ನೆರವೇರಿಸಿ ಕ್ರಿಸ್ತನ ಬಂದ ಕಾರ್ಯ ಸಫಲವಾಗಬೇಕಾದ್ರೆ ನಾನೆಂಬ ನನ್ನ ಕಾರ್ಯಗಳು ಬದಿಗೆ ಹೋಗ್ಬೇಕು, ಯೇಸು ಮುಂದೆ ಬರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಹೀಗೆ ಸ್ತೋತ್ರ. ಹಾಲೆಲೂಯಾ. ದೇವರು ಲೋಕವನ್ನು ಪ್ರೀತಿಸಿದ, ಲೋಕದಲ್ಲಿ ಎಲ್ಲ ಮಕ್ಕಳನ್ನು ಪ್ರೀತಿಸ್ತೇನೆ ಎಂದಾಗಿ ತನ್ನ ಮಗನ ಮಾತನ್ನು ಧಿಕ್ಕರಿಸ್ತಾ ಇದ್ದಾನೆ, ತಿರಸ್ಕರಿಸ್ತಾ ಇದ್ದಾನೆ, ಓರೆ ಮುಖ ಮಾಡಿಕೊಳ್ತಾ ಇದ್ದಾನೆ. ಸ್ವಾಮಿ ಮಗನಿಗೆ ಅರ್ಥವಾದಾಗ ಮಗನ ಹೇಳ್ತಾನೆ, ಇವರು ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಕಲ್ವಾರಿ ಪೂಜೆಯಲ್ಲಿ ಮರಣವನ್ನು ಹೊಂದಿ ಸ್ತೋತ್ರ ಧರ್ಮಶಾಸ್ತ್ರವನ್ನು ಸ್ತೋತ್ರ ಹಾಲೆಲೂಯಾ ನೆರವೇರಿಸುವ ಮೂಲಕ ಹಾಲೆಲೂಯಾ ತಂದೆ ಈ ಭೂಮಿಯಲ್ಲಿ ಕೊಟ್ಟ ಎಲ್ಲ ಕಾರ್ಯಗಳನ್ನು ಅದೇ ಇವರು ನೆರವೇರಿಸಲು ಶಕ್ತನಾಗಿ ಜಯವನ್ನು ಹೊಂದಿ ಕೊನೆಯದಾಗ ಹೇಳ್ತಾನೆ, ತೀರಿಸು, ಮುಗಿಯಿತು, ಎಲ್ಲ ನೆರವೇರಿಸು ಎಂಬುದಾಗಿ ಜಯದ ಒಂದು ಸಂಕೇತವನ್ನು ಅದನ್ನು ಹೇಳಲಿಕ್ಕೆ ಸಾಧ್ಯವಾಯಿತು. ನನ್ನ ತಂದೆ ನನಗೆ ಕೊಟ್ಟ ಕಾರ್ಯಗಳನ್ನು ಮುಗಿಸಿದ್ದಾನೆ. ಇವತ್ತು ಸ್ತೋತ್ರ ನಾವು ಒಂದು ದಿವಸ ಹೇಳ್ಬೇಕು, ನನ್ನ ತಂದೆ ಭೂಮಿಯಲ್ಲಿ ಕೊಟ್ಟ ಕಾರ್ಯಗಳನ್ನು ಮುಗಿಸಿದ್ದೇನೆ ಎಂಬುದಾಗಿ. ಪೌಲನು ಹೇಳ್ತಿದ್ದಾನೆ, ನನ್ನ ಓಟವನ್ನು ನಾನು ಕೊನೆಗಾಣಿಸಿದ್ದೇನೆ ಎಂಬುದಾಗಿ. ನಾವು ಒಂದು ದಿವಸ ಓಟ ಕೊನೆಗಾಣಿಸ್ತೇವೆ. ಯಾವಾಗ ಓಟ? ಯಾವಾಗ ನಮ್ಮ ಓಟ ನಾವು ಕೊನೆಗಾಣಿಸುವಂಥದ್ದು? ನಾವು ಸತ್ತಾಗ ಎಂಬುದಾಗಿ ಹೇಳ್ತೀರಾ? ಅಲ್ಲ, ಅಲ್ಲ.
ಅದು ನಮ್ಮ ಒಳ್ಳೆ ಕಾರ್ಯ ಎತ್ಕೊಂಡು ಹೋಗೋದು ಅಷ್ಟೇ. ಸ್ತೋತ್ರ. ನಮ್ಮಲ್ಲಿ ಇಡಲ್ಪಟ್ಟ ಪವಿತ್ರ ಆತ್ಮನು ಕಳಂಕ ಸುಕ್ಕು ಮುಂತಾದೊಂದಿಲ್ಲದ ಶುದ್ಧ ಕನ್ನಿಕೆಯರಾಗಿ ನಾವು ಜೀವಿಸಿ, ಶುದ್ಧ ಕನ್ನಿಕೆಯರಾಗಿ ಜೀವಿಸಿ ಸಾಯುವುದು ನಾವು ಮಾತ್ರ, ಲೋಕದಲ್ಲಿರುವ ಎಲ್ಲರೂ ಸಾಯ್ತಾರೆ. ಈ ಪ್ರಶ್ನೆ ಅದಲ್ಲ. ಸ್ವಾಮಿ ತೀರಿ ಎಂಬುದಾಗಿರುವ ರೀತಿಯಲ್ಲಿ ಆ ಸ್ತೋತ್ರ ಪೌಲನು ನಾನು ಸ್ತೋತ್ರ ನನ್ನ ಓಟವನ್ನು ಕೊನೆಗಾಣಿಸಿದ ರೀತಿಯಲ್ಲಿ ನಾವು ಹೇಳಬೇಕಾದ್ರೆ ನಾವು ಕಳಂಕ ಸುಕ್ಕು ಮುಂತಾದೊಂದಿಲ್ಲದ ಶುದ್ಧ ಕನ್ನಿಕೆಯಾಗಿ ಜೀವಿಸಿ, ದೇವರಿಗೆ ಶ್ರೇಷ್ಠವಾಗಿ ಜೀವಿಸಿ, ನಮಗೆ ಕೊಡಲ್ಪಟ್ಟ ಪವಿತ್ರಾತ್ಮ ನಮ್ಮನ್ನು ಮಧ್ಯಾಕಾಶಕ್ಕೆ ಹೊತ್ತುಕೊಂಡು ಹೋಗಿ ಅಲ್ಲಿ ಪವಿತ್ರವಾದ ವಿವಾಹ, ಅಲ್ಲಿ ಪ್ರತಿಫಲ ನನ್ನ ಸ್ವಾಮಿಯನ್ನು ನಾನು ನೋಡುವಾಗಲೇ ಸ್ತೋತ್ರ ನನ್ನ ಭೂಮಿಯ ಕಾರ್ಯಗಳು ಮುಗಿಲಿಕ್ಕೆ ಸಾಧ್ಯವಿರುವಂಥದ್ದು. ಅದು ಭಕ್ತರಿಗೆ ಸಂಬಂಧಪಟ್ಟದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನಮ್ಮ ಓಟಗಳನ್ನು ಮುಗಿಸ್ತಾ ಇದ್ದೇವಾ? ನಾವು ಪೌಲನಂತೆ ಹೇಳಿಕೊಂಡು ಸಾಧ್ಯವಾಗಿದೆಯಾ? ಸ್ತೋತ್ರ. ವರ್ಷಕ್ಕೆ ಒಂದ್ಸಾರಿ ಸತ್ಯವೇದನ ಒಂದು ಸಾರಿ ಓದಿ ಧ್ಯಾನಿಸಿ ಮುಗಿಯಿದೆ ಎಂಬುದಾಗಿ ಹೇಳಿಕ್ಕೆ ಎಷ್ಟು ಜನರಿದ್ದೀವಿ? ಎಷ್ಟು ಜನರು ಸ್ತೋತ್ರ ಹೇಳ್ತಾರೆ ಸತ್ಯವೇದನು ಒಂದು ಸಾರಿ ಓದಿ ಮುಗಿಸಿದ್ರು? ಎಷ್ಟು ಜನರಿದ್ದೀರಾ? ಒಂದು ಸಾರಿ ಸ್ತೋತ್ರ. ಹಲ್ಲೆಲೂಯಾ. ಒಂದು ಕೈ ನೋಡಿದಷ್ಟೇ, ನಾನು 2 ಕೈಗಳು, 3 ಕೈಗಳು ನೋಡಿ, 4 ಕೈಗಳು, 5 ಕೈಗಳು. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟು ಕೈಗಳನ್ನು ಮಾತ್ರ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ಸತ್ಯವೇದ ಬಿಟ್ಟು ಬೇರೆ ಕಾರ್ಯಗಳನ್ನು ಮುಗಿಸಿರುವುದರಲ್ಲಿ ಎಷ್ಟೋ ಕೈಗಳು ಎತ್ತಲ್ಪಡ್ತದೆ. ಸ್ತೋತ್ರ. ಹಲ್ಲೆಲೂಯಾ. ಇಲ್ಲ, ನಾವು ಸತ್ಯ ಮತ್ತು ಕೃಪೆ ಸ್ತೋತ್ರ. ಹಲ್ಲೆಲೂಯಾ. ಅದು ನಮಗೆ ಇರಬೇಕು. ಈ ಸತ್ಯ ಮತ್ತು ಕೃಪೆ ಇದೆರಡು ನಮಗೆ ಏನಂದ್ರೆ ಕಾನೂನು ಆಗಿದೆ. ಇದೊಂದು ಸ್ತೋತ್ರ ಕಾನೂನು ನಮಗೆ, ಸತ್ಯ ಮತ್ತು ಕೃಪೆ. ಕೃಪೆ ಇಲ್ಲದೆ ಸತ್ಯ ನಮ್ಮನ್ನು ಸಾಂಪ್ರದಾಯಿಕವಾಗಿ ನಡೆಸ್ತದೆ. ಕೃಪೆ ಇಲ್ಲದೆ ಇರುವಂತಹ ಸತ್ಯ ನಮ್ಮ ಸಾಂಪ್ರದಾಯಿಕವಾಗಿ ಯೇಸು ಅನ್ನೋದು ಸತ್ಯ ಮಾತ್ರ, ಕೃಪೆ ನಮಗೆ ಇಲ್ಲ. ಆಗ ನಮ್ಮನ್ನು ಸ್ತೋತ್ರ ಫೋಟೋದಲ್ಲಿ ನೋಡ್ತಾ ಅಜ್ಗಳನ್ನ ಹಾಕೊಂಡು ಹೀಗೆ ಮಾಡ್ಕೊಂಡು ಎಲ್ಲ ಚರ್ಚಿನೊಳಗೆ ಮಾಡ್ಕೊಂಡು ಈ ರೀತಿಯಾಗಿ ಜೀವಿಸಿದ ನಾಮಧೇಯಲ್ಲೇ ನಾವು ನಡೀಲಿಕ್ಕೆ, ಸಂಪ್ರದಾಯದಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 28ನೇ ವಾಕ್ಯ ನಾವು ಒಂದ್ಸರಿ ನೋಡೋಣ. ಸ್ತೋತ್ರ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ, ಅವುಗಳು ನನ್ನ ಕೈಯಿಂದ ಯಾರು ಕಸಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾವುದು ಅವು? ಅವು ಯಾವುವು? ಯಾವುವು? ಕುರಿಮರಿಯಾಗಿರುವ ನಾನು. ಹಲ್ಲೆಲೂಯಾ. ಕುರಿಮರಿಗಳಾಗಿರುವ ನೀವುಗಳು. ಹಲ್ಲೆಲೂಯಾ. ಅದನ್ನ ಹೇಳ್ತೇನೆ. ಓ, ನನ್ನನ್ನು ನಿಮ್ಮನ್ನು ಕುರಿತು ಹೇಳ್ತಾ ಇದ್ದಾನೆ. ನಮಗೆ ಸ್ತೋತ್ರ, ನಮ್ಮ ಹೆಸರಲ್ಲಿ ಹೇಳ್ತಾ ಇದ್ದಾನೆ, ನಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಆ ನನ್ನ ಮಗನು ಮಗಳು ಎಂದಿಗೂ ಅವರು ನಾಶವಾಗುವುದಿಲ್ಲ, ಅವರು ನನ್ನ ಕೈಯಿಂದ ಯಾರು ಕಸಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ಲೋಕದ ಅಧಿಪತಿ ಆಗಲಿ ಮತ್ತೊಬ್ಬನಾಗಲಿ ನನ್ನ ಕೈಯಿಂದ ಕಸಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕರ್ತನು ಇಲ್ಲಿ ಹೇಳುವುದು ನಾವು ಕೇಳ್ತಾ ಇದ್ದೇವೆ. ಪೌಲನು ಕ್ರಿಸ್ತನಿಂದ ನನ್ನನ್ನು ಅಗಲಿಸಲು ಸಾಧ್ಯವೇ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಸ್ವಾಮಿ ಅವುಗಳು ನನ್ನ ಕೈಯಿಂದ ಯಾರು ಕಸಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಪೌಲನಿಗೆ ಹೇಳ್ತಾ ಇದ್ದಾನೆ. ಸ್ತೋತ್ರ. ಏನ್ ಹೇಳ್ತಾನೆ? ಕ್ರಿಸ್ತನಿಂದ ನನ್ನನ್ನು ಅಗಲಿಸಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳ್ತೇನೆ. ಇವತ್ತು ಸ್ತೋತ್ರ ಆತ್ಮಿಕತೆಯಿಂದ ನನ್ನನ್ನು ಅಗಲಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಂಥವ್ರು ನಾವು ಯಾರಾದ್ರೂ ಇದ್ದೀವ? ಆತ್ಮಿಕತೆಯಿಂದ ನನ್ನನ್ನು ಯಾರು ಅಗಲಿಸಲಿಕ್ಕೆ, ಯಾರ ಕುರಿತು ನನ್ನ ಕಿವಿಗೆ ಊದ್ಲಿ, ಯಾರ ಕುರಿತು ನನ್ನ ಕಿವಿಗೆ ಹೇಗೆ ಹೇಳಿ, ಯಾವುದು ಕ್ರಿಸ್ತನಿಂದ ನನ್ನನ್ನು ಅಗಲಿಸುವುದಿಲ್ಲ, ನನ್ನನ್ನು ಆತ್ಮಿಕತೆಯಿಂದ ಅಗಲಿಸುವುದಿಲ್ಲ. ಸೈತಾನನು ಸ್ತೋತ್ರ ಆ ಯೋಹಾನ 10ರಲ್ಲಿ ಹೇಳ್ತದೆ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕೆ ಬರುತ್ತಾನೆ, ನಾನಾದ್ರೂ ಅವರಿಗೆ ಜೀವ ಇರಬೇಕು, ಜೀವ ಸಮೃದ್ಧಿಯಾಗಿರ್ಬೇಕೆಂಬುದಾಗಿ. ಸ್ತೋತ್ರ. ಸೈತಾನನೇ ನಮ್ಮಲ್ಲಿ ಆತ್ಮಿಕತೆಯಿಂದ ದೂರ ಹೋಗ್ತಾ ಇದ್ದಾನೆ ಅಂದ್ರೆ ನನ್ನ ಕಿವಿಗೆ ಊದುತ್ತಿರುವ ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಸನ್ನಿವೇಶ ಆಗಿರಲಿ, ಯಾವುದೇ ವಸ್ತು ಆಗಿರಲಿ, ಅದರ ಮೂಲಕ ಸೈತಾನ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹೇಗೆ ಎಂಬುದಾಗಿ ನೀವು ಕೇಳಿದ್ರೆ ಸ್ತೋತ್ರ ಏದೇನ್ ತೋಟದೊಳಗಿದ್ದ ಆದಾಮ ಅವ್ವಳು ಇರುವಂತಹ ಸ್ಥಳದಲ್ಲಿ, ಅವರು ಇರುವಂತಹ ಸ್ಥಳದಲ್ಲಿ ಅವರು ಅವ್ವಳನ್ನು ವಂಚಿಸಲಿಕ್ಕೆ ಸೈತಾನನು ಆವಿನ ರೂಪದಲ್ಲಿ ಒಳಗೆ ಪ್ರವೇಶಿಸಿದ ರೀತಿಯಲ್ಲಿ ಯಾವುದಾದ್ರು ಆಕರ್ಷಣಿಕ ವಸ್ತುಗಳು, ಆಕರ್ಷಣಿಕವಾಗಿರೋ ಸಹೋದರಿಯೋ ಸಹೋದರನೋ ಆಕರ್ಷಕವಾದ ಯಾವುದೋ ಕಾರ್ಯಗಳ ಮೂಲಕ ಸೈತಾನ ನನ್ನೊಳಗೆ ಪ್ರವೇಶಿಸಿ ನನ್ನನ್ನು ಸ್ತೋತ್ರ ಅಭಿಷೇಕನಿಗೋ ಅಭಿಷೇಕವಾದ ಕಾರ್ಯಗಳಿಗೋ ಆತ್ಮಿಕವಾದ ಕಾರ್ಯಗಳ ಮಧ್ಯೆ ನನ್ನನ್ನು ಇಟ್ಟು ಅದನ್ನು ಅಲ್ಲಿಂದ ಬದಲಾಯಿಸಿ ಸ್ತೋತ್ರ ನನ್ನನ್ನು ಅಲ್ಲಿಂದ ನಷ್ಟಪಡಿಸಿ ನನ್ನನ್ನು ಆತ್ಮಿಕತೆಯೇ ಇಲ್ಲದವನಿಗೆ ನಷ್ಟಪಡಿಸುವುದಕ್ಕಾಗಿ ಅದು ಸೈತಾನನ ಒಂದು ಕುತಂತ್ರವಾಗಿದೆ. ಆ ಕುತಂತ್ರದೊಳಗೆ ನಾನು ನೀವು ಎಂದಿಗೂ ಬಿದ್ದು ಹೋಗೋರಾಗಿರಬಾರದು. ಕೃಪೆ ಅಂದ್ರೆ ಏನು? ಹಾಗಾದ್ರೆ ಕೃಪೆ ಅಂದ್ರೆ ಏನು? ಅಯೋಗ್ಯನಾದ ನನ್ನನ್ನು ದೇವರು ಯೋಗ್ಯನಾಗಿ ಮಾಡಿದ್ದೆ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಿಗೆ ಕೃಪೆ ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ. ಏನು ಕೃಪೆ ಕೊಟ್ಟಿದ್ದಾನೆ? ಅಯೋಗ್ಯನಾಗಿದ್ದ ನನ್ನನ್ನು ದೇವರು ಯೋಗ್ಯನಾಗಿ ಮಾರ್ಪಡಿಸಿದ್ದಾನೆ. ಆ ರೀತಿ ಕೃಪೆ ಕೊಟ್ಟ ಮೇಲೆ ಇವತ್ತು ಮತ್ತೆ ಅಯೋಗ್ಯತನದ ಕಾರ್ಯಗಳಲ್ಲಿ, ಅಯೋಗ್ಯತನಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ
ಕರ್ತನಿಗೆ ಸ್ತೋತ್ರವಾಗಲಿ. ಎಲ್ಲಿದೆ ಕೃಪೆ? ರೋಮಪುರ ಪತ್ರಿಕೆ 6ನೇ ಅಧ್ಯಾಯದ 14ನೇ ವಾಕ್ಯ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಎಂದಾಗಿದ್ರೆ, ಪಾಪದ ಕೊಂಡಿಯನ್ನು, ಪಾಪದ ತಲೆಯನ್ನು ನನ್ನ ಕರ್ತನು ಜಯಿಸಿದವನಾಗಿದ್ದಾನೆ. ಹಲ್ಲೆಲೂಯ. ಆದ್ದರಿಂದ ಪಾಪ ನಿಮ್ಮ ಮೇಲೆ ಅಧಿಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಧರ್ಮಶಾಸ್ತ್ರಕ್ಕೂ ಅಧೀನರಲ್ಲ, ನೀವು ಕೃಪೆಗೆ ಅಧೀನರಾಗಿದ್ದೀರಾ. ನೀವು ಯೋಗ್ಯರಾಗಿ ನಿಮ್ಮನ್ನು ಮಾರ್ಪಡಿಸಿದ್ದೇನೆ. ಆದ್ರಿಂದ ನೀವು ಕೃಪೆಗೆ ಮಾರ್ಪಟ್ಟ ಯೋಗ್ಯರಾಗಿದ್ದೀರಿ ಎಂಬುದಾಗಿ ಸತ್ಯದಲ್ಲಿ ನೋಡಲಿಕ್ಕೆ ಸಾಕು. ಯೇಸುವಿಗೆ ನಾವು ಅಧೀನರು. ಕೃಪೆ ಎಂಬಾದರೆ ಯೇಸುವಿಗೆ ಅಧೀನರು. ಆದ್ದರಿಂದಲೇ ಕೃಪೆಯಿಂದಲೂ ಸತ್ಯದಿಂದಲೂ, ಕೃಪೆ ಮತ್ತು ಸತ್ಯವನ್ನು ಎಂದಿಗೂ ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸತ್ಯ ದೇವರು, ಕೃಪೆ ಆತನ ಸಾನ್ನಿಧ್ಯವಾಗಿದೆ. ಈ ಸತ್ಯ ಕೃಪೆಯನ್ನು ಯಾರು ಬೇರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬೇರೆ ದೇವರ ಕೃಪೆ ನನ್ನ ಮಟ್ಟಿಗೆ ತರುವುದಲ್ಲ, ದೇವರ ಕೃಪೆ ನನ್ನ ಮಟ್ಟಿಗೆ ತರುವುದಲ್ಲ. ಆ ಕೃಪೆಯನ್ನು ಯೇಸುವಿನ ಮಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ಹಲ್ಲೆಲೂಯ. ಯೇಸು ನನ್ನ ಮಟ್ಟಿಗೆ ಯಾವಾಗಲೂ ಇಳಿದು ಬರ್ತಾನ, ನಾನು ಯೇಸುವಿನ ಮಟ್ಟಿಗೆ ಹೋಗ್ಬೇಕು. ಯಾಕೆಂದ್ರೆ ಇವತ್ತು ಆತ ನಮಗೆ ಅದೆಲ್ಲವನ್ನು ಕೊಟ್ಟವನಾಗಿದ್ದಾನೆ. ಲಿಫ್ಟ್, ಕರ್ತನಿಗೆ ಸ್ತೋತ್ರ ಇದೆ. ಕರ್ತನಿಗೆ ಸ್ತೋತ್ರ. ಅದು ಲಿಫ್ಟ್ ಇರುವುದೇನಕ್ಕೆ? ಮೇಲಕ್ಕೆ ಹೋಗ್ಲಿಕ್ಕೆ ಅಲ್ವಾ? ಈಗ ಕೆಳಗೆ ಬರಲಿಕ್ಕೆ ಇದೆ. ಆದ್ರೆ ಸ್ತೋತ್ರ, ನಾವು ಲಿಫ್ಟ್ ಅನ್ನು ಮೇಲಕ್ಕೆ ಹೋಗ್ಲಿಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಸ್ತೋತ್ರ, ಈ ಲಿಫ್ಟ್ ಸ್ತೋತ್ರ ಇಲ್ಲಿ ಕಟ್ಟಡದಲ್ಲಿರುವ ಲಿಫ್ಟ್ ಅನ್ನು ನಾನು ಹೇಳ್ತಾ ಇಲ್ಲ, ಅದರ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಕೃಪೆ ಆಶೀರ್ವಾದದಲ್ಲಿ ಯಾವಾಗಲೂ ಮೇಲೆ ಹೋಗ್ಲಿಕ್ಕೆ ದೇವರನ್ನ ಉಪಯೋಗಿಸಬೇಕು. ಆತ್ಮಿಕತೆ ಬಿದ್ದು ಹೋಗ್ಲಿಕ್ಕೆ ನಾವು ಸೈತಾನನ್ನು ಉಪಯೋಗಿಸ್ತಾ ಇರ್ತವೆ. ದೇವರನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಕರ್ತನಿಗೆ ಸ್ತೋತ್ರವಾಗಲಿ. ಬೇರೆ ಕೃಪೆ, ಕೃಪೆ ಇರುವಂಥದ್ದು ಮೇಲಕ್ಕೆ ಹೋಗ್ಲಿಕ್ಕೆ. ಕೃಪೆ, ನಾವು ಸ್ವನಿಧಿಯನ್ನು ಬಿಟ್ಟು ಬಿಡಬೇಕು. ನಾನು ಯಾರು? ನಮ್ಮ ಕ್ರಿಯೆಗಳಿಂದಲ್ಲ, ಯೇಸು ಕ್ರಿಸ್ತನಿಂದಲೇ ನಮಗೆ ಕೃಪೆ. ಕೃಪೆಯಲ್ಲಿ ನಾವು ಸ್ವಾನಿಧಿ, ನಾನನ್ನು ಬಿಟ್ಟುಬಿಡಬೇಕು. ಯಾಕೆಂದ್ರೆ ಆ ಕೃಪೆ ಸಿಕ್ಕಲು ಯೇಸು ಕ್ರಿಸ್ತನ ಮೂಲಕ, ನನ್ನಿಂದ ಅಲ್ಲ, ನಾನು ಸಂಪಾದಿಸಿದದು ಅಲ್ಲ, ದೇವರಿಂದ ಸಿಕ್ಕಿದಾಗಿದೆ. ಕರ್ತನಿಗೆ ಸ್ತೋತ್ರವಾಗಲಿ. ಬೇರೆ ರೋಮ 6:1. ಪಾಪದಲ್ಲಿ ನೀವು ಇರ್ಬೇಕಾ? ಇನ್ನೂ ಅದೇ ಪಾಪದಲ್ಲಿ ಜೀವಿಸ್ಬೇಕಾ? ನಮ್ಮ ತಂದೆ ತಾಯಿ ನಡೆದ ಅದೇ ರೀತಿಯಲ್ಲಿ ನಾವು ನಡಿಬೇಕಾ? ಅನೇಕರು ಅಪ್ಪನ ಬಿಟ್ಟು ಮಗ ಇಲ್ಲ ಎಂದಾಗ ಹೇಳ್ತಾರೆ. ಯಾವ್ದ್ರಲ್ಲಿ? ಮುಖಭಾವನೆಯಲ್ಲಿ, ಅದು ಒಳ್ಳೆ ಕಾರ್ಯದಲ್ಲಿ ಪರವಾಗಿಲ್ಲ, ಅವರ ಅಪ್ಪ ಈಗೇನು ಹಂಗೆ ಇದ್ದಾನೆ, ಅದೇ ತರ ಸಿಟ್ಟು, ಅದೇ ತರ ಕೋಪ, ಅದೇ ರೀತಿ ನಡವಳಿಕೆ, ಅದೇ ರೀತಿ ಮಚ್ಚಿಡಿಯುವಂಥದ್ದು, ಅದೇ ರೀತಿ ಅಲ್ಲ ಕಡಿಯುವಂಥದ್ದು, ಇದರಲ್ಲಿ ನಾವು ಇರಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಿಗೆ ಸ್ತೋತ್ರ. ದೇವರು ನನ್ನನ್ನು ಹಾಗೂ ನಿಮ್ಮನ್ನು ಶುದ್ಧತೆಗಾಗಿ ಕರೆದಿದ್ದಾನೆ. ಕೃಪೆ ನಮ್ಮನ್ನು ಶುದ್ಧೀಕರಣದಲ್ಲಿ ಮುನ್ನಡೆಸುವಂತಾಗಿದೆ. ಕೃಪೆ ನಮ್ಮನ್ನು ಶುದ್ಧಿಯಲ್ಲಿ ಮುನ್ನಡೆಸುವಂತಾಗಿದೆ. ಕರ್ತನಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಸತ್ಯ ಅಂದ್ರೆ ಏನು? ಸ್ತೋತ್ರ. ಯೋಹಾನ ಸುವಾರ್ತೆ 14:19. ಸತ್ಯ ಸ್ತೋತ್ರ. ಯೋಹಾನ ಬರೆದ ಸುವಾರ್ತೆ 14:19. ಸ್ತೋತ್ರ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಅನಂತರ ಸ್ವಲ್ಪ ಕಾಲವಾದ ಮೇಲೆ ನಾನು ನೀವು ನೋಡುವಿರಿ. ಇದೇ ಸತ್ಯ ಅಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ವಾಸ್ತವ ಬೇರೆ, ಸತ್ಯವೇ ಬೇರೆ ಆಗಿರ್ತದೆ. ದೇವರ ಸತ್ಯ ನಾನು ನಂಬುವುದರ ಮೇಲೆ ಇಲ್ಲ. ದೇವರ ಸತ್ಯ ಅಂದ್ರೆ ಯೇಸು ಅನ್ನೋದು ನಾನು ನಂಬುವುದರ ಮೇಲೆ ಅಲ್ಲ. ನಾನು ನಂಬಿದ್ರು ನಂಬದೆ ಹೋದ್ರು ಸತ್ಯ ಸತ್ಯವೇ ಆಗಿರುವಂತದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಸತ್ಯ ಸತ್ಯವೇ ಆಗಿರುವಂತದ್ದಾಗಿದೆ. ಯೋಹಾನ ಸುವಾರ್ತೆ 17:16-17 ನಾವು ನೋಡ್ತೇವೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಇವರು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು ಎಂಬುದಾಗಿ ಸ್ತೋತ್ರ. ನಿನ್ನ ವಾಕ್ಯವೇ ಸತ್ಯವೇ ಎಂಬುದಾಗಿ ಸ್ವಾಮಿ ಸ್ತೋತ್ರ ದೇವರಿಗೆ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಏನೆಂಬುದಾಗಿ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಯೇಸುವನ್ನು ಅನುಸರಿಸುವ ಪ್ರತಿಯೊಬ್ಬನು ಅವನು ಯಾರು ಲೋಕದವನಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರು ಲೋಕದವನಲ್ಲ, ಯೇಸು ಲೋಕದವನಲ್ಲದೆ ಇರುವುದರಿಂದ ಸ್ತೋತ್ರ. ಹಲ್ಲೆಲೂಯ. ಯೋಹಾನ 1:11 ನೋಡ್ತೇವೆ, ವ್ಯಭಿಚಾರದ ಸ್ತ್ರೀಯ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಸ್ತೋತ್ರ. ಹಲ್ಲೆಲೂಯ. ಯೋಹಾನ 8:1-11 ನಾವು ನೋಡುವಂಥದ್ದು, ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಎಂಬುದಾಗಿ ಸ್ವಾಮಿ ಕೇಳ್ತಾ ಇದ್ದಾನೆ. ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಎಂಬುದಾಗಿ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಹೇಳ್ತೇನೆ, ನಾನು ನಿನಗೆ ಏನ್ ಮಾಡೋದಿಲ್ಲ, ಶಿಕ್ಷೆಯನ್ನು ವಿಧಿಸೋದಿಲ್ಲ. ಇದು ಕೃಪೆಯಾಗಿದೆ, ಇದು ಕೃಪೆಯಾಗಿದೆ. ಆದ್ರೆ ಅದೇ 8:11 ಹೋದ್ರೆ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಹಲ್ಲೆಲೂಯ. ಇದು ಸತ್ಯವಾಗಿದೆ. ಕೃಪೆ ನಮ್ಮನ್ನು ಕ್ಷಮಿಸುವಂಥದ್ದು, ಸತ್ಯ ನಮಗೆ ಎಚ್ಚರಿಸುವಂಥದ್ದಾಗಿದೆ.
ಹಾಲೆಲೂಯಾ. ಇಲ್ಲಿ ಕೃಪೆಯಲ್ಲಿ ಹೌದು ಸ್ತೋತ್ರ, ಅದನ್ನು ನಾನು ಶಿಕ್ಷಿಸಲಿಲ್ಲ ಎಂಬುದಾಗಿರುವಾಗ ಸತ್ಯ ಹೇಳ್ತದೆ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ ಎಂಬುದಾಗಿ. ಸ್ತೋತ್ರ, ಹಾಲೆಲೂಯಾ. ಸತ್ಯವನ್ನು ತಿಳಿದುಕೊಳ್ಳಿರಿ, ಅವು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದೆಂಬುದಾಗಿ ಹೇಳ್ತಾರೆ. ಸ್ತೋತ್ರ, ಯೋಹಾನ 5ನೇ ಅಧ್ಯಾಯದಲ್ಲಿ 38ನೇ ವಾಕ್ಯ ನೋಡ್ತೀವಿ. 5ನೇ ಅಧ್ಯಾಯ ನೋಡ್ತೀವಿ. 38 ವರ್ಷದ ರೋಗಿಯಾಗಿದ್ದ ಮನುಷ್ಯನಿಗೆ 5:8 ಹೇಳ್ತಿದೆ, ಯೇಸುವಿಗೆ ಎದುರಿನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದ್ದು. ಇದು ಕೃಪೆಯಾಗಿದೆ, ನಮ್ಮ ಮೇಲೆ ಕೃಪೆ ತೋರಿಸುವಂತಾಗಿದೆ. ಆದ್ರೆ ಅದೇ 5:14 ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ಅವನೊಂದು ದಿವಸ ದೇವಾಲಯದಲ್ಲಿ ಕಾಣುವಾಗ ಅದನ್ನು ಬಹಳ ಸಂತೋಷವಾಗಿ ನಾನು ಹೇಳ್ತಾನೆ, ಸಂತೋಷ ಪಡಬೇಡ, ಅದು ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಹಾಲೆಲೂಯಾ. ಸತ್ಯವಾಗಿರುವ ಸ್ತೋತ್ರ, ಹಾಲೆಲೂಯಾ. ಆತನ ಹೇಳ್ತಿದ್ದು ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಮುಂದೆ ಏನ್ ಹೇಳ್ತಾ ಇದ್ದಾನೆ, ನಾನು ಓದಿದ್ರೆ ಅದೊಂದು ವಾಕ್ಯ, ಯೋಹಾನ 5:14. ಸ್ತೋತ್ರ, ಇನ್ನು ಮೇಲೆ ಪಾಪ ಮಾಡಬೇಡ ಮಾತ್ರವಲ್ಲ, ಸತ್ಯ ಮಾಡಬೇಡ ಅಂತ ಹೇಳಿದ ಸ್ವಾಮಿ, ನೀನು ಮಾಡಿದ್ರೆ ಹೆಚ್ಚಿನ ಕೇಡು ನಿನಗೆ ಬರ್ತದೆ, ಹೆಚ್ಚಿನ ಕೇಡು ಬರ್ತದೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆದರೆ ನಾವು ಪಾಪ ಮಾಡುವುದಾದ್ರೆ ಹೆಚ್ಚಿನ ಕೇಡು ನಮ್ಮ ಮೇಲೆ ಬರುವಂತಾಗಿದೆ. ಆದ್ರಿಂದ ಹೆಚ್ಚಿನ ಕೇಡಿಗೆ ನಾವು ಗುರಿಯಾಗದೆ, ಧರ್ಮಶಾಸ್ತ್ರ ಹೇಳಿದ ಕೊನೆಯ ವಾಕ್ಯ, ಮತ್ತೊಬ್ಬನ ಹೆಂಡತಿ ಮತ್ತೊಬ್ಬನ ಗಂಡನನ್ನು ಆಶಿಸದೆ, ಮತ್ತೊಬ್ಬನ ಆಸ್ತಿ ಪಾಸ್ತಿಗಳನ್ನು ಆಶಿಸದೆ, ಮತ್ತೊಬ್ಬರದನ್ನು ಆಶಿಸದೆ, ಕೃಪೆ ಮತ್ತು ಸತ್ಯದಲ್ಲಿ ನಾವು ನೆಲೆಯಾಗಿರೋರಾಗಿ ನಾವು ದೇವರು ನಮ್ಮನ್ನು ನಡೆಸಲಿ, ನಾವು ಕರ್ತನ ಸನ್ನಿಧಾನದಲ್ಲಿ ಎದುರು ನಿಲ್ಲೋರಾಗಿರೋಣ. ಆ ಸ್ತೋತ್ರ, ಆತನು ಮೋಶೆಯ ಧರ್ಮಶಾಸ್ತ್ರ ಸ್ತೋತ್ರ, ಹಾಲೆಲೂಯಾ, ನಮ್ಮನ್ನು ಸ್ತೋತ್ರ ನಡೆಸಿದ್ದು ಧರ್ಮಶಾಸ್ತ್ರ ಮೋಶೆ ಮುಖಾಂತರ ಕೊಡಲ್ಪಟ್ಟಿತ್ತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಅದು ಕೊಡಲ್ಪಟ್ಟಿರುವಂತಾಗಿದೆ. ನಮ್ಮನ್ನು ಕರ್ತನ ಸಹಕಾರಗಳಲ್ಲಿ ಒಪ್ಪಿಸೋಣ. ಈ ಕೃಪೆ ಮತ್ತು ಈ ಸತ್ಯದಲ್ಲಿ ನಮ್ಮನ್ನು ನಡೆಸುವುದಾಗಿ ನಾವು ಕರ್ತನನ್ನು ಕೇಳೋಣ.